ಬಂಧುಗಳೇ ನಮಸ್ಕಾರ. ರಾಮ ರಾಜಕೀಯ ಬಹಳ ಜೋರಾಗಿದೆ. ಈ ಹಿಂದಿನ ವಿಡಿಯೋದಲ್ಲಿ ಕಾಂಗ್ರೆಸ್ನ ನಿಲುವು ಮತ್ತು ಅದರ ಕಾರಣವೇನು ಎಂದು ತಿಳಿಸಿದ್ದೇವೆ. ಇದೀಗ ಕಾಂಗ್ರೆಸ್ನ ಕೆಲವು ನಾಯಕರು ರಾಮ ಮಂದಿರಕ್ಕೆ ಹೋಗಲ್ಲ ಅನ್ನುವ ನಿರ್ಧಾರಕ್ಕೆ ಸಂಪೂರ್ಣ ವಿರೋಧವನ್ನು ಪ್ರತ್ಯಕ್ಷವಾಗಿ ತೋರಿಸುತ್ತಿದ್ದಾರೆ. ಕಾಂಗ್ರೆಸ್ನ ವಕ್ತಾರ ಆಚಾರ್ಯ ಪ್ರಮೋದ್ ರವರು ನೇರವಾಗಿ ಮಾತನಾಡುವಂತಹ ವ್ಯಕ್ತಿ ಹಾಗೂ ತಪ್ಪು ಯಾರೇ ಮಾಡಿದರೂ ಕೂಡ ಅದನ್ನು ತಪ್ಪು ಎಂದು ತಿಳಿಸುವಂತಹ ವ್ಯಕ್ತಿ. ಇದೀಗ ಕೋಟಿಗಟ್ಟಲೆ ಭಕ್ತರ ಎದೆ ಒಡೆದು ಹೋಗಿದೆ ಈ ನಿರ್ಧಾರದಿಂದ ಎಂದು ತಿಳಿಸಿದ್ದಾರೆ. ಹಾಗೂ ಇದೊಂದು ಗಂಭೀರ ವಿಚಾರ, ಇಂದು ನನ್ನ ಮನಸ್ಸು ಒಡೆದು ಹೋಯಿತು ಎಂದು ತಿಳಿಸಿದ್ದಾರೆ. ಮಿತ್ರರೇ, ಕಾಂಗ್ರೆಸ್ನ ಕಾರ್ಯಕರ್ತರ ಆರಾಧ್ಯ ದೇವರು ಕೂಡ ರಾಮನೇ ಎಂದಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಘಟಕವೊಂದು ನಿರ್ಧಾರವನ್ನು ಮಾಡಿದೆ. ಮಕರ ಸಂಕ್ರಾಂತಿಯ ದಿನ ಹನುಮಾನ್ ಗಡಿಯಲ್ಲಿ ಪೂಜೆ ಮಾಡಿಕೊಂಡು ಬರುತ್ತೇವೆ ಎಂದು ಅಜಯ್ ರಾವ್ ರವರು ಅಂದರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷರು ತಿಳಿಸಿದ್ದಾರೆ. ಭಗವಾನ್ ಶ್ರೀರಾಮ ಎಲ್ಲರ ನಂಬಿಕೆಯ ವಿಷಯ. ಇಂತಹ ನಿರ್ಧಾರದಿಂದ ದೂರ ಉಳಿಯಬೇಕಿತ್ತು ಕಾಂಗ್ರೆಸ್ ಎಂದು ತಿಳಿಸಿದ್ದಾರೆ. ಇನ್ನು ಎಲ್ಲಕ್ಕಿಂತ ಸ್ಪಷ್ಟ ನಿಲುವನ್ನು ಮತ್ತು ಒಂದು ರೀತಿಯಾದಂತಹ ರೆಬೆಲ್ ನಿರ್ಧಾರವನ್ನು ವಿಕ್ರಮಾದಿತ್ಯ ಸಿಂಗ್ ರವರು ತೆಳೆದಿದ್ದಾರೆ. ಬಂಧುಗಳ, ಈ ಹಿಂದೆ 5 ಬಾರಿ CM ಆಗಿದ್ದಂತಹ ವೀರಭದ್ರ ಸಿಂಗ್ ರವರ ಮಗ ಹಿಮಾಚಲ ಪ್ರದೇಶಕ್ಕೆ ಈಗ ಸಿಟಿ ಮಿನಿಸ್ಟರ್ ಆಗಿದ್ದಾರೆ. ಕಾಂಗ್ರೆಸ್ಗೆ ಈ ಮೊದಲೇ ತಿಳಿಸಿದ್ದೆ, ಇದು ರಾಜಕೀಯ ಮಾಡುವಂತಹ ವಿಚಾರವಲ್ಲ. ನನಗೆ ಮತ್ತು ನನ್ನ ಪತ್ನಿಗೆ ಈ ಗೌರವ ಸಿಕ್ಕಿದೆ. ನಾವೇ ಸೌಭಾಗ್ಯಶಾಲಿಗಳು ಎಂದಿದ್ದಾರೆ. RSS ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಧನ್ಯವಾದ ತಿಳಿಸಲು ಬಯಸುತ್ತೇನೆ. ನಾನು ಒಬ್ಬ ಸನಾತನಿ. ನಾನು ಹಿಂದೂವಾಗಿ ಆ ದಿನ ನಾನು ಅಲ್ಲಿರುವುದು ನನ್ನ ಜವಾಬ್ದಾರಿ. ರಾಮ ಮಂದಿರ ಲೋಕಾರ್ಪಣೆ ರಾಜಕೀಯ ವಿಷಯವಲ್ಲ, ಜೀವನದಲ್ಲಿ ಒಂದು ಬಾರಿ ಸಿಗುವಂತಹ ಅವಕಾಶ ಮಾತ್ರ ಎಂದು ವಿಕ್ರಮಾದಿತ್ಯ ಸಿಂಗ್ ಹಿಮಾಚಲ ಪ್ರದೇಶದ ಸಿಟಿ ಮಿನಿಸ್ಟರ್ ತಿಳಿಸಿದ್ದಾರೆ. ಸೋನಿಯಾ ಗಾಂಧಿ ಸೇರಿದಂತೆ ಮಮತಾ ಬ್ಯಾನರ್ಜಿ ಕೂಡ ಗೈರಾಗುವ ಮಾತನ್ನು ಹೇಳಿದ್ದಾರೆ. ಬಂಧುಗಳೇ, ಇನ್ನು ಕೆಲವರ ಹೇಳಿಕೆಗಳನ್ನು ಗಮನಿಸಿದಾಗ ಅಹಿಂದವೇ ದೇವರು, ರಾಮ ಕರೆದಾಗ ಹೋಗುತ್ತೇನೆ ಎಂದು ಅಖಿಲೇಶ್ ಯಾದವ್ ತಿಳಿಸಿದ್ದಾರೆ. ಪ್ರಾಣ ಪ್ರತಿಷ್ಠೆ ಆದ ಬಳಿಕ ನಾವು ಅಯೋಧ್ಯೆ ಪ್ರವಾಸ ಎಂದು ಉದ್ಧವ್ ಠಾಕ್ರೆ ರವರು ತಿಳಿಸಿದ್ದಾರೆ. ಬಂಧುಗಳೇ, ಸದ್ಯ ಕಾಂಗ್ರೆಸ್ನಲ್ಲಿ ಭಿನ್ನರಾಗ ಆರಂಭವಾಗಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ. ಬಹುಶಃ ಕಾಂಗ್ರೆಸ್ಗೆ 2024ರ ಚುನಾವಣೆಯಲ್ಲಿ ರಾಮ ಮಂದಿರ ಬಹಳ ದೊಡ್ಡದಾದ ಪೆಟ್ಟನ್ನು ಕೊಡಲಿದೆ. ಬಂಧುಗಳೇ, ಒಂದು ವೇಳೆ ಈ ನಿರ್ಧಾರವನ್ನು ಗಟ್ಟಿಯಾಗಿ ತೆಗೆದುಕೊಂಡ ಎಲ್ಲ ನಾಯಕರ ಭವಿಷ್ಯ ಬಹಳ ಕೆಟ್ಟದಾಗುವ ವಿಚಾರವಂತೂ ನಿಮಗೆಲ್ಲ ತಿಳಿದೇ ಇದೆ. ದೇಶದ ಅಸ್ಮಿತೆಯ ವಿಚಾರ ಬಂದಾಗ ಇವರುಗಳ ನಿರ್ಧಾರ ಸರಿಯೇ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಮೊದಲು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.